ಆಫ್ ರೋಡ್ ಟ್ರ್ಯಾಕ್ನಂತೆ ಆಗಿರುವಂತಹ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಗುಂಡಿಗಳಲ್ಲಿ ಮುಳುಗಿದ ರಸ್ತೆ, ಅಪಾಯದಲ್ಲಿ ಸಾರ್ವಜನಿಕರ ಜೀವ. ಆಫ್ ರೋಡ್ ಟ್ರ್ಯಾಕ್ನಂತೆ ಆಗಿರುವಂತಹ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಗುಂಡಿಗಳಲ್ಲಿ ಮುಳುಗಿದ್ದಾವೆ. ರಸ್ತೆಗಳು ಅಪಾಯದಲ್ಲಿ ಸಾರ್ವಜನಿಕರ ಜೀವ ಇದೆ. ತೆರಿಗೆ ಕಟ್ಟುವ ಜನರಿಗೆ ಗುಂಡಿಗಳ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದ್ವಿಚಕ್ರ ವಾಹನ ಸವಾರರಿಗೆ ಡೆತ್ ಟ್ರಾಪ್ ಆಗುತ್ತಿರುವಂತಹ ರಸ್ತೆ ಗುಂಡಿಗಳು. ಲಗ್ಗೆರೆ ಬಳಿಯ ಪೈಪ್ಲೈನ್ ರಸ್ತೆ ನೋಡಿದ್ರೆ ಭಯ ಆಗೋದು ಗ್ಯಾರಂಟಿ. ಜಿಬಿಎ ನಿದ್ರೆಗೆ ಜಾರಿದೆಯೇ, ಕಣ್ಣಿಗೆ ಕಾಣಲ್ವಾ ಈ ರೋಡ್? ಜನರ ಪ್ರಶ್ನೆ ಇದು. ಮಳೆಗಾಲ ಶುರುವಾಯಿತು, ಪ್ರತಿದಿನ ವಾಹನ ಸವಾರರಿಗೆ ನರಕ ಯಾತನೆ ಆಗ್ತಾ ಇದೆ. ರಸ್ತೆಯೋ ಸಾವಿನ ರನ್ವೇಯೋ, ಇದು ಬೆಂಗಳೂರಿನ ರಸ್ತೆಯ ರಿಯಾಲಿಟಿ. ನಗರದ ರಸ್ತೆ ಡಾಂಬರೀಕರಣಕ್ಕೆ 2,000 ಕೋಟಿ ಅನುದಾನ ಎಂದ ಸಿಎಂ. ಆದ್ರೆ ಅನುದಾನ ಎಲ್ಲಿ ಹೋಯ್ತು? ಅನುದಾನ ಬಿಡುಗಡೆ ಆಗೋದು ಯಾವಾಗ? ಗುಂಡಿ ಮುಚ್ಚೋದು ಯಾವಾಗ? ಗುಂಡಿಗಳಲ್ಲಿ ಮುಳುಗಿದ ರಸ್ತೆಯಿಂದ ನಗರ ನಿವಾಸಿಗಳಿಗೆ ಸಿಗುತ್ತಾ ಮುಕ್ತಿ ಅಂತ? ಸುರಕ್ಷಿತ ರಸ್ತೆ ಮೂಲಭೂತ ಹಕ್ಕು. ಬೆಂಗಳೂರು ಜನರ ಆಕ್ರೋಶ ಸ್ಫೋಟ. ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೆಡ್ಲೈನ್ ಅನ್ನು ಕೂಡ ತೆಗೆದುಕೊಂಡಿರ್ತಾರೆ. ಈಗಿನ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಎಲ್ಲಿ ಗುಂಡಿ ಇರಬಾರ್ದು, ಬೆಂಗಳೂರಿನಲ್ಲಿ ಮುಚ್ಚಿಬಿಡ್ತೀವಿ ಅಂತ. ಜಿಬಿಎ ಏನ್ ಕೆಲಸ ಮಾಡ್ತಾ ಇದೆ? ಕೆಲವೊಂದು ಏರಿಯಾಗಳನ್ನ ಹೋಗಿ ನೋಡಿದ್ರೆ ಇಲ್ಲಿ ಮಳೆ ಆಯಿತು ಅಂತ ಅಂದಾಗ ಅಥವಾ ರಾತ್ರಿ ವೇಳೆಯಲ್ಲಿ ಪ್ರಯಾಣವನ್ನ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಏನಾದರೂ ಜೀವಕ್ಕೆ ಅಪಾಯ ಆದರೆ ಯಾರು ಹೊಣೆ ತೆಗೆದುಕೊಳ್ತಾರೆ? ಜಿಬಿಎ ಏನು ಕೆಲಸ ಮಾಡ್ತಾ ಇದೆ? ಮಳೆಗಾಲ ಶುರುವಾಯಿತು ಅಂದಾಗ ಏನೆಲ್ಲ ಆಗ್ತಾ ಇದೆ, ಅದಕ್ಕಿಂತ ಮುನ್ನ ಗಮನ ವಹಿಸ್ಕೊಳ್ಬೇಕಲ್ವಾ? ಮುನ್ನೆಚ್ಚರಿಕೆಯಾಗಿ ನೋಡ್ಕೊಳ್ಬೇಕಲ್ವಾ? ಬೆಂಗಳೂರಿನ ಜನ ಚೀಮಾರಿ ಹಾಕ್ತಾ ಇದ್ದಾರೆ, ಇವರಿಗೆ ಉಗಿತಾ ಇದ್ದಾರೆ. ಲಗ್ಗೆರೆಯ ಪೈಪ್ಲೈನ್ ರಸ್ತೆ ನೋಡಿ, ಅದು ಎಲ್ಲಾದರೂ ಅಲ್ಲಿ ಸರಿಯಾದ ವ್ಯವಸ್ಥೆ ಇರುವಂಥ ರಸ್ತೆ ಕಾಣಿಸ್ತಾ ಇದೆಯಾ? ಸಂಪೂರ್ಣವಾಗಿ ಗುಂಡಿಗಳಿಂದ ಮುಚ್ಚೋಗ್ಬಿಟ್ಟಿದೆ ರಸ್ತೆ. ಮಳೆ ಆದಂಥ ಸಂದರ್ಭದಲ್ಲಿ ಅದು ಹೇಗಿರ್ಬೋದು, ಆ ಸಿಚುವೇಶನ್ ಅನ್ನ ಒಂದ್ಸತಿ ನಾವು ಗಮನಿಸ್ಕೋಬೇಕಾಗುತ್ತೆ. ಮಳೆ ಆಯಿತು ಅಂದಾಗ ರಸ್ತೆಗಳ ಮೇಲೆಲ್ಲ ಒಂದು ರೀತಿ ನದಿ ರೀತಿ ನೀರು ಹರಿತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ವಾಹನ ಸವಾರರಿಗೆ ಏನಾದರೂ ಎಡವಟ್ಟಾಗಿ ಜೀವಕ್ಕೇನಾದರೂ ಅಪಾಯ ಆದರೆ ಯಾರು ಹೊಣೆ ಆ ಜೀವಕ್ಕೆ? ತೆರಿಗೆ ಕಟ್ತಾರೆ, ಬೆಲೆ ಏರಿಕೆ ಅಂತಾರೆ, ಎಲ್ಲವನ್ನ ಮಾಡ್ತಾರೆ, ಜನಗಳ ಮೇಲೆ ಹೊರೆ ಹಾಕ್ತಾರೆ. ಆದರೆ ಜನಗಳ ಜೀವಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಇಲ್ಲ. ಇಂಥ ಒಂದು ರಸ್ತೆಗಳಲ್ಲಿ ಓಡಾಟವನ್ನು ನಡೆಸಬೇಕು, ಮಳೆ ಆಯಿತು ಅಂದಾಗ ಅಲ್ಲಿ ಏನಾಗುತ್ತೆ ಅನ್ನುವಂಥ ಭಯ.